ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ದೇಹದ ಅತ್ಯಂತ ಮುಖ್ಯ ಅಂಗವಾದ ಲಿವರ್ ಬಗ್ಗೆ ತಿಳಿದುಕೊಳ್ಳೋಣ. ಲಿವರ್ ನಮ್ಮ ದೇಹದ ಡಿಟಾಕ್ಸ್ ಸೆಂಟರ್. ಅಂದರೆ ನಾವು ತಿನ್ನುವ ಆಹಾರ, ಔಷಧ ಅಥವಾ ಏನೇ ನಾವು ಸೇವನೆ ಮಾಡಿದರೂ ಅದನ್ನು ಶುದ್ಧಗೊಳಿಸಿ ನಮ್ಮ ದೇಹಕ್ಕೆ ಸರಿ ಹೊಂದುವ ರೀತಿಯಲ್ಲಿ ಪರಿವರ್ತಿಸುವ ಒಂದು ದೊಡ್ಡ ಕೆಲಸ ಲಿವರ್ ಮಾಡುತ್ತದೆ. ಆದರೆ ಇತ್ತೀಚೆಗೆ ಬಹಳಷ್ಟು ಕಾರಣಗಳಿಂದ ಇದಕ್ಕೆ ಹಾನಿ ಉಂಟಾಗುತ್ತಿದೆ, ಕೆಲವು ಸಮಸ್ಯೆಗಳು ಉಂಟಾಗುತ್ತಿದ್ದಾವೆ. ಹೀಗೆ ಉಂಟಾಗುವ ಒಂದು ಸಮಸ್ಯೆ ಅಂದರೆ ಫ್ಯಾಟಿ ಲಿವರ್ ಡಿಸೀಸ್. ಫ್ಯಾಟಿ ಲಿವರ್ ಅಂತಂದರೆ ಅದರ ಹೆಸರಲ್ಲೇ ಇರೋ ಹಾಗೆ ಲಿವರ್ನಲ್ಲಿ ಹೆಚ್ಚು ಹೆಚ್ಚು ಫ್ಯಾಟ್ ಅಥವಾ ಕೊಬ್ಬು ಸಂಗ್ರಹಣೆ ಆಗೋದು. ಇದರಲ್ಲಿ ಎರಡು ವಿಧ: ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದರೆ ಮದ್ಯಪಾನದ ಪರಿಣಾಮದಿಂದಾಗಿ ಆಗುವುದು, ಮತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದರೆ ಇದಕ್ಕೆ ಕಾರಣಗಳು ಯಾವುದಂದರೆ ಹೆಚ್ಚಾದ ತೂಕ ಅಥವಾ ಒಬೆಸಿಟಿ ಅಥವಾ ರೆಡ್ಯೂಸ್ಡ್ ಫಿಸಿಕಲ್ ಆ್ಯಕ್ಟಿವಿಟಿ, ವ್ಯಾಯಾಮ ಕಡಿಮೆ ಆಗುವುದು, ವ್ಯಾಯಾಮದ ಕೊರತೆಯಿಂದ ಆಗುವುದು, ಮತ್ತು ಶುಗರ್ ಕಂಟ್ರೋಲ್ ಇಲ್ಲದೆ ಇರುವುದು. ಅಂದರೆ ಡಯಾಬಿಟಿಸ್ ಇರೋರು, ಪ್ರೀ ಡಯಾಬಿಟಿಸ್ ಇರೋರು ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅನ್ನುವಾಗ ಉಂಟಾಗುವ ಸಮಸ್ಯೆ ಇದು. ಇದರ ಗುಣಲಕ್ಷಣಗಳೇನು ಅಂತಂದರೆ ಆಯಾಸ ಆಗುವುದು, ಹೊಟ್ಟೆ ಹಸಿವು ಸರಿಯಾಗಿ ಆಗೋದಿಲ್ಲ ಅಥವಾ ಹಸಿವು ಕಡಿಮೆ ಆಗುವುದು, ಮತ್ತು ಸೋಂಬೇರಿತನ, ಸುಸ್ತು ಹೀಗಾಗುತ್ತೆ. ಮತ್ತು ಬಹಳಷ್ಟು ಸಾರಿ ಯಾವುದೇ ಗುಣಲಕ್ಷಣ, ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ನಮ್ಮಲ್ಲಿ ಬರುವ ಬಹಳಷ್ಟು ಜನ ರೆಗ್ಯುಲರ್ ಹೆಲ್ತ್ ಚೆಕಪ್ಗೆ ಹೋದಾಗ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗಿ ಇದನ್ನು ಹೇಗೆ ಸರಿಪಡಿಸುವುದು, ಏನು ಮಾಡಬೇಕು ಅಂತ ಕೇಳೋರು ಇದ್ದಾರೆ. ಸೊ ಇಲ್ಲಿ ನಾವು ಇನ್ನೊಂದು ಏನು ನೋಟ್ ಮಾಡಬೇಕಂದ್ರೆ ರೆಗ್ಯುಲರ್ ಚೆಕಪ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಫ್ಯಾಟಿ ಲಿವರಿಂದ ಏನಾಗುತ್ತದೆ ಅಂತ ನೀವು ಕೇಳ್ಬೋದು. ಇದರಿಂದ ತಕ್ಷಣವೇ ಆ ಥರ ಗಂಭೀರವಾದ ಸಮಸ್ಯೆ ಏನೂ ಉಂಟಾಗೋದಿಲ್ಲ. ಬಟ್ ಸರಿಪಡಿಸದೆ ಬಿಟ್ಟಲ್ಲಿ ಸೀರಿಯಸ್ ಕಂಡೀಷನ್ಸ್ ಆದಂಥ ಲಿವರ್ ಸಿರೋಸಿಸ್ ಅಥವಾ ಲಿವರ್ ಕ್ಯಾನ್ಸರ್ಗಳು ಅಥವಾ ಕೆಲವೊಮ್ಮೆ ಲಿವರ್ ಫೇಲಿಯರ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಇದಕ್ಕೆ ಗಮನ ವಹಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗುತ್ತದೆ. ವೈದ್ಯಕೀಯ ಸಲಹೆ ಜೊತೆಗೆ ಆಹಾರ ತಜ್ಞರು ಅಂದರೆ ಡಯಟಿಷಿಯನ್ಸ್ ಸಲಹೆ ಕೂಡ ತುಂಬ ಮುಖ್ಯ ಆಗುತ್ತೆ. ಸಕ್ಕರೆ, ಮೈದಾ, ಈ ಪ್ರಾಸೆಸ್ಡ್ ಫುಡ್ಸ್ ಅಂತ ಏನು ಹೇಳ್ತೀವಿ, ಪ್ರಾಸೆಸ್ಡ್ ಫುಡ್ಸ್, ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್, ಹೈ ಪ್ರಾಸೆಸ್ಡ್ ಫುಡ್ಸ್, ಪ್ಯಾಕ್ಡ್ ಫುಡ್ಸ್, ಇದರಿಂದ ನಾವು ಎಷ್ಟು ದೂರ ಇರ್ತೀವಿ ಅಷ್ಟು ಒಳ್ಳೆಯದು. ಹಣ್ಣು ತರಕಾರಿಗಳನ್ನ ಎಷ್ಟು ಸೇವಿಸ್ತೀವಿ ಅಷ್ಟು ಒಳ್ಳೆಯದು. ಹಾಗೆ ದೇಹದ ತೂಕ ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುವ ಬಗ್ಗೆ ತುಂಬ ಗಂಭೀರವಾದ ಪ್ರಯತ್ನ ಪಡಬೇಕಾಗತ್ತೆ. ಸರಿಯಾದ ಸಮಯದಲ್ಲಿ ಫ್ಯಾಟಿ ಲಿವರ್ ಡಿಸೀಸ್ನ ನಾವು ಕಂಡುಹಿಡಿದು ಅಂದರೆ ಡಯಾಗ್ನೋಸ್ ಮಾಡಿ ಸರಿಯಾದ ಕ್ರಮಗಳನ್ನು ತಗೊಂಡ್ರೆ ಇದನ್ನು ಗುಣಪಡಿಸಬಹುದು, ರಿವರ್ಸ್ ಮಾಡಬಹುದು. ನೀವು ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕಂತಂದರೆ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಅಥವಾ ನಮಗೆ ಕಾಮೆಂಟ್ ಮಾಡೋದು ಸರಿ. www.empoweringyou.com ವಿಸಿಟ್ ಮಾಡಿ. ಧನ್ಯವಾದಗಳು.